ಮೊದಲನೆಯ ಲಿಸ್ಟ್ ಈಗ ಬಿಜೆಪಿಯಿಂದ ಬಿಡುಗಡೆಯಾಗಿದೆ. 20 ಕ್ಷೇತ್ರಗಳಿಗೆ ಬಿಡುಗಡೆಯನ್ನ ಮಾಡಿದ್ದಾರೆ. ಕೆಲವು ಶಾಕಿಂಗ್, ಕೆಲವು ವೆರಿ ಸರ್ಪ್ರೈಸ್. ಹೊಸ ಮುಖಗಳಿಗೆ ಮಣೆ ಹಾಕುವಂತ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಇದೇ ರೀತಿಯಾಗಿ ಹೊಸ ಮುಖಗಳಿಗೆ ಒಂದು 40-46 ಕ್ಷೇತ್ರಗಳಿಗೆ ಹೊಸ ಮುಖಗಳಿಗೆ ಮಣೆ ಹಾಕಿದ್ರು. ಇನ್ನು ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ಈಗ ಹಾವೇರಿ ಗದಗ ಕ್ಷೇತ್ರದಿಂದ ಕಣಕ್ಕಿಳಿಯಕ್ಕೆ ಮುಂದಾಗಿದ್ದಾರೆ. ಲಿಸ್ಟಲ್ಲಿ ಅನೌನ್ಸ್ ಆಗಿದೆ. ಏನ್ ಮಾತನಾಡಿದ್ರು, ಏನ್ ಹೇಳಿದ್ದಾರೆ ಅವರು ನೋಡೋಣ. ಬಯಸದೆ ಬಂದ ಭಾಗ್ಯವ ಪಕ್ಷದಿಂದ ಕೊಟ್ಟಂತ ಭಾಗ್ಯ? ಪಕ್ಷ ತೀರ್ಮಾನ ಮಾಡಿದೆ. ಪಕ್ಷದ ಆದೇಶವನ್ನು ನಾನು ಪಾಲನೆ ಮಾಡ್ತೇನೆ. ಸರ್, ಹಾವೇರಿಯಲ್ಲಿ 3-4 ಜನ ಆಕಾಂಕ್ಷಿಗಳಿದ್ರು. ಈಶ್ವರಪ್ಪನವರು ಕಳೆದ 6 ತಿಂಗಳಿಂದ ಮಗನಿಗಾಗಿ ಓಡಾಡ್ತಾ ಇದ್ರು. BC ಪಾಟೀಲ್ ಅವರು ನನಗೆ ಬೇಕು ಅಂತ ಟಿಕೆಟ್ ಹೇಳ್ತಿದ್ರು. ಸೊ ಈ ಸಮಯದಲ್ಲಿ ಬೊಮ್ಮಾಯಿ ಅವರಿಗೆ ಲಾಟ್ರಿ ಅನ್ನೋ ರೀತಿ ಇದು ಹೊಡೆದ್ಬಿಡ್ತಾ ಅಂತ ಟಿಕೆಟ್ ಅಂತ ನೋಡಿ, ಗೆಲ್ಲುವ ಪಕ್ಷಕ್ಕೆ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ. ಭಾರತೀಯ ಜನತಾ ಪಕ್ಷ ಈ ಬಾರಿ ದೊಡ್ಡ ಗೆಲುವನ್ನು ಸಾಧಿಸ್ತದೆ ದೇಶದಲ್ಲಿ, ರಾಜ್ಯದಲ್ಲಿ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಹೀಗಾಗಿ ಆಕಾಂಕ್ಷಿಗಳು ಸಹಜವಾಗಿರ್ತಾರೆ, ತಪ್ಪೂ ಏನಿಲ್ಲ. ಈಶ್ವರಪ್ಪ ಅವರು ಹಿರಿಯರು, ಪಕ್ಷ ಕಟ್ಟಿದ್ದರು. ಕಳೆದ ಬಾರಿ ವಿಧಾನಸಭೆ ಸಂದರ್ಭದಲ್ಲಿ ತ್ಯಾಗವನ್ನು ಕೂಡ ಮಾಡಿದರು. ಅವರು ಅಪೇಕ್ಷೆ ಪಟ್ಟಿದ್ದರು. ಅವರು ಆ ಪ್ರಕಾರ 6 ತಿಂಗಳಿಂದ ಅವರ ಮಗ ಕ್ಷೇತ್ರದ ಕೂಡ ಓಡಾಡಿದ್ದಾರೆ. ನನಗೂ ಕೂಡ ನಿರಂತರ ಸಂಪರ್ಕದಲ್ಲಿದ್ದೆ. ನಾನು ಕೂಡ ಪಕ್ಷಕ್ಕೆ ಹೇಳಿದ್ದೆ, ಸಾಮಾಜಿಕ ನ್ಯಾಯ ನೀವು ಕನ್ಸಿಡರ್ ಮಾಡಿದರೆ ಕಾಂತೇಶ್ವರ್ ಕೊಡಿ ಅಂತ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಪ್ರಧಾನಮಂತ್ರಿಗಳು ಎದುರುಗಡೆ ಹೇಳಿದ್ದೆ, ನಡ್ಡಾ ಅವರು ಎದುರುಗಡೆ ಹೇಳಿದ್ದೆ, ಅಮಿತ್ ಶಾ ಅವರು ಎದುರುಗಡೆ ಹೇಳಿದ್ದೆ, ಯಡಿಯೂರಪ್ಪಾಜಿ ಎದುರುಗಡೆ ಹೇಳಿದ್ದೀನಿ. ಹೀಗಾಗಿ ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ. ಪಕ್ಷ ಇವತ್ತು ನಾನು ಸ್ಪರ್ಧೆ ಮಾಡಬೇಕು, ಮಾಜಿ ಮುಖ್ಯಮಂತ್ರಿಯಾಗಿ ಅಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಅವರೆಲ್ಲರನ್ನೂ ಕೂಡ ವಿಶ್ವಾಸ ತೆಗೆದುಕೊಂಡು ನಮ್ಮ ಮುಂದೆ ಹೋಗ್ತಾರೆ. ಸರ್, ಬೊಮ್ಮಾಯಿಯವರ ಆಯ್ಕೆ ಯಾಕೆ ಹೈಕಮಾಂಡ್ಗೆ ಅಂತ? ಅದು ನೀವು ಹೈಕಮಾಂಡ್ ಕೇಳಬೇಕು. ಜಾತಿ ಸಮೀ ಈಗ ಯಡಿಯೂರಪ್ಪನವರು ಹಠ ಹಿಡಿದು ಬೊಮ್ಮಾಯಿ ಸೀಟ್ ಕೇಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಹಠ ಹಿಡಿದು ಶೋಭಾ ಕರಂದ್ಲಾಜೆಗೆ ಸೀಟ್ ಕೇಳ್ತಾ ಇದ್ದಾರೆ ಅಂತ ಟಿ ವಿಗಳಲ್ಲಿ ಬಂದಿತ್ತು. ಶೋಭಾ ಕರಂದ್ಲಾಜೆ ಡೆಲ್ಲಿಗೇನು ಹೋಗಲಿಲ್ಲ. ಹಾಗಾಗಿ ಅವರು ಹಠ ಹಿಡಿದು ಬೊಮ್ಮಾಯಿಗೂ ಮತ್ತು ಶೋಭಾ ಕರಂದ್ಲಾಜೆ ಟಿಕೆಟ್ ಕೊಡಿಸಿರ್ಬೇಕಾದ್ರೆ ಅವ್ರು ಹಠ ಹಿಡಿದ್ರು ನನ್ನ ಮಗ ಕಾಂತೇಶ್ ಯಾಕೆ ಟಿಕೆಟ್ ಕೊಡಿಸ್ಲಿಲ್ಲ, ಅವ್ರಿಗ್ಯಾಕೆ ಆಸಕ್ತಿ ಬರಲಿಲ್ಲ, ನನಗಂತೂ ಗೊತ್ತಿಲ್ಲ. ನಾನು 40 ವರ್ಷ ಈ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಆ ನಿಷ್ಠೆನ ನಮ್ಮ ಇಡೀ ರಾಜ್ಯ ಜನ, ಕ್ಷೇತ್ರ ಜನ ಗುರುತಿಸಿದ್ದಾರೆ. ನನಗೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನೀವು ಚುನಾವಣೆ ರಾಜಕಾರಣದಿಂದ ಹೊರಗಿರಬೇಕು, ಚುನಾವಣೆ ನಿಲ್ಲಬಾರದು ಅಂತ ಕೇಂದ್ರ ನಾಯಕರಿಗೆ ಕೊಟ್ಟಂಥ. ಸೊ ಇದು ಈಶ್ವರಪ್ಪನವ್ರು ಹೇಳ್ತಾ ಇರುವಂತಹ ಮಾತು. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಾಕ್ಯವನ್ನು ಅವರು ಬಳಕೆಯನ್ನ ಮಾಡಿದ್ದಾರೆ. ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಯಡಿಯೂರಪ್ಪನವರು ಓಡಾಡಿದ್ರು. ಒಳ್ಳೆ ಕೆಲಸ ಮಾಡಿದ್ಯಪ್ಪ, ನೀ ಡಿಸಿಪ್ಲಿನ್ ಸೋಲ್ಜರ್ ಅಂತ ಮಾತು ಹೇಳಿದ್ರು. ಅನೇಕ ಹಿರಿಯರು ಕೂಡ ನಮ್ಮ ಮನೆಗೆ ಬಂದು ಹೇಳಿಬಿಟ್ಟು ಹೋಗಿದ್ರು, ನಿಮಗೆ ಮುಂದೆ ಭವಿಷ್ಯ ಇದೆ, ನಿನಗೂ ಭವಿಷ್ಯ ಇದೆ ಮತ್ತು ಕಾಂತೇಶಿಗೂ ಭವಿಷ್ಯ ಇದೆ ಅಂತ ಮಾತುಗಳು ಹೇಳ್ಬಿಟ್ಟು ಹೋಗಿದ್ರು. ಈಗ ಹಠ ಹಿಡಿದು ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿರೋಂಥ ಅನೇಕ ವ್ಯಕ್ತಿಗಳಿಗೆ ಅನ್ಯಾಯ ಆಗಿದೆ. ಪ್ರತಾಪ್ ಸಿಂಹ ಅವ್ರಿಗೆ ಅನ್ಯಾಯ ಆಗಿದೆ, ಭಾಳ ಪಾಪ್ಯುಲರ್ ಲೀಡರ್ ಮೈಸೂರಿನಲ್ಲಿ. ಮನೆ CT ರವಿ ಅವ್ರಿಗೆ ಅನ್ಯಾಯ ಆಗಿದೆ. ಅದೇ ರೀತಿ ಸದಾನಂದ ಗೌಡ್ರಿಗೆ ಅನ್ಯಾಯ ಆಗಿದೆ. ಇನ್ನು ಯಾರ್ಯಾರಿಗೆ ಅನ್ಯಾಯ ಆಗಿದೆ ನೋಡೋಣ. ನಳಿನ್ ಕುಮಾರ್ ಕಟೀಲ್ಗೆ. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನಮ್ಮ ಪಕ್ಷದ ಹಿತೈಷಿಗಳು, ನಮ್ಮ ಪಕ್ಷದ ಕಾರ್ಯಕರ್ತರು, ನನ್ನ ಅಭಿಮಾನಿಗಳು, ನರೇಂದ್ರ ಮೋದಿಯವರ ಅಭಿಮಾನಿಗಳು, ಅವರೆಲ್ಲರೂ ಬಂದು ಏನು ಹೇಳ್ತಾರೆ ಕೇಳಿಕೊಂಡು ಅವರ ಅಭಿಮಾನದ ತಕ್ಕಂತೆ ನಾನು ಮುಂದಿನ ತೀರ್ಮಾನ ತಗೊಳ್ಳೋದಿದ್ದೇನೆ. ಎಲ್ಲಿ ಯೋಚನೆ ಮಾಡಿದ್ದೀನಿ? ಸಭೆ ನಡೆಸೋದು ನಾನು ಪರ್ಯಾಯವಾಗಿ ಏನು ಮಾಡಬೇಕು ಅಂತಲ್ಲ. ಅನೇಕ ಪಕ್ಷದ ಹಿರಿಯರೇ ಹೇಳ್ತಾ ಇದ್ದಾರೆ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನಂಥ ರವಿ ಅಂತ, ಪ್ರತಾಪ್ ಸಿಂಹ, ನಳಿನ್ ಕುಮಾರ್ ಇಂಥ ನಿಮ್ಮನ್ನು ಎಲ್ಲರೂ ಕೂಡ ಪಕ್ಕಕ್ಕೆ ಸರಿಸ್ತಿದ್ದಾರೆ. ಅಂದರೆ ತಾಯಿಯ ಕುತ್ತಿಗೆನೇ ಹಿಚ್ಚುಕ್ತಾ ಇದ್ದಾರೆ ಅವರು ತಮ್ಮ ವೈಯಕ್ತಿಕ ಸಾಧನೆಗಾಗಿ. ಹಾಗಾಗಿ ನೀವೇನು ಸ್ಟ್ಯಾಂಡ್ ತಗೋಬೇಕು ಅನ್ನೋಂಥ ಅಭಿಮಾನವನ್ನು ತಾಯಿನೇ ಅವ್ರ ಕೈಯಲ್ಲಿ ಹಿಚ್ಚುಕ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಬಂದಿದೆ. ಅನೇಕ ಅಭಿಮಾನಿಗಳು ನನಗೆ ಫೋನ್ ಮಾಡ್ತಾ ಇದ್ದಾರೆ, ಇಂಡಿಪೆಂಡೆಂಟ್ ನಿಂತ್ಕೋಬೇಕು, ತಾಯಿನ ಉಳಿಸ್ಬೇಕು. ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿನ ಉಳಿಸ್ಬೇಕು ಅನ್ನೋಂಥ ಅಭಿಮಾನದಲ್ಲಿ ಎಲ್ಲರೂ ಫೋನ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಇನ್ನೂ ಕೂಡ ಯಾವ ತೀರ್ಮಾನವನ್ನು ತೊಗೊಂಡಿಲ್ಲ. ನಾಡ್ದೇವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ.
ಸರ್ ಈಗ ನೀವು ಇನ್ನೊಂದು ಮಾತು ಹೇಳಿದ್ರೆ ಅಂದರೆ ಅವ್ರಿಗೆ ಆಗಿತ್ತು ಅವರಿಬ್ಬರು ಕೇಸ್ ನನ್ನ ಮಗನಿಗೆ ಆಗಿಲ್ಲ ಅಂತ ಅವ್ರು ಇನ್ನೊಂದು ಮಾತು ಹೇಳಿದ್ರು ಅವತ್ತೇ ನನ್ನ ಕೈಲಿಲ್ಲ ಅದು ಸಂಸದೀಯ ಮಂಡಳಿ ಕೈಲಿದೆ ಅಂತ ಹೇಳ್ಬಿಟ್ಟು ಶೋಭನ್ ಯಾರ ಕೈಲಿತ್ತು? ಬಸವರಾಜ ಬೊಮ್ಮಾಯಿ ನನಗೇ ಬೇಡ ಅಂತ ಹೇಳಿದ್ರು. ಎಲ್ಲಿ ಹೇಳಿದರು? ಕರ್ನಾಟಕ ರಾಜ್ಯದ ಚುನಾವಣಾ ಸಮಿತಿನಲ್ಲಿ ನಾನೂ ಕೂತಂಥ ಸಂದರ್ಭದಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಚುನಾವಣೆ ಸ್ಪರ್ಧೆ ಮಾಡಲ್ಲ, ನಾನು MLA ಆಗಿದ್ದೀನಿ, ಈಗ ಮಾಜಿ ಮುಖ್ಯಮಂತ್ರಿ ಅಂಥೇಳಿ ನನ್ನ ಮಗನ ಹೆಸರನ್ನೇ ಅವರು ಚುನಾವಣಾ ಸಮಿತಿನಲ್ಲಿ ಹೇಳಿದರು. ಕಾಂತೇಶನ್ ಹಾವೇರಿ ಕ್ಷೇತ್ರ ನಿಲ್ಲಿಸಿ ಅಂತ ಅವರೇ ಹೇಳಿದರು. ಮತ್ತು ಇನ್ನೊಂದು ಅವರು ಹೇಳಿದರು, ದೆಹಲಿನಲ್ಲಿ ಚುನಾವಣಾ ಸಮಿತಿನಲ್ಲೂ ಕೂಡ ನಾನೇ ಮತ್ತೆ ಕಾಂತೇಶನ್ ಹೆಸರನ್ನು ಹೇಳಿದ್ರು ಅಂತಂದ್ರೆ, ಆಗ ಬಸವರಾಜ ಬೊಮ್ಮಾಯಿ ಯಾಕೆ ಒತ್ತಾಯ ಮಾಡಿ ನಿಲ್ಲಿಸ್ತಾ ಇದ್ದಾರೆ? ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು, ರವಿನೋ, ನಳಿನ್ ಕುಮಾರ್ ಕಟೀಲೋ, ಪ್ರತಾಪ್ ಸಿಂಹನೋ, ನಾನು, ನಾವೆಲ್ಲರೂ ಕೂಡ ಯತ್ನಾಳ್ಗಂತೂ ಹಿಂದುತ್ವದ ಪರವಾಗಿ ಯಾರು ಮಾತಾಡ್ತಿದ್ದಾರೆ ಅಂಥವ್ರನ್ನೆಲ್ಲರೂ ಕೂಡ ಒಂದು ರೀತಿಯ ತೊಂದರೆ ಕೊಟ್ಟು, ಸಂಘ ನಿಷ್ಠೆಯಿಂದರಂಥ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟು ಪಕ್ಕಕ್ಕೆ ಸರಿಸೋಂಥ ಪ್ರಯತ್ನವನ್ನು ಮಾನ್ಯ ಯಡಿಯೂರಪ್ಪನವ್ರು ಮಾಡ್ತಾ ಇದ್ದಾರೆ ಅಂತ ಭಾವನೆ ಬಹಳ ಜನಕ್ಕೆ ಬಂದಿದೆ. ನಾನು ಅದಕ್ಕೋಸ್ಕರ ಈಗ ಯಾವುದೇ ತೀರ್ಮಾನವನ್ನು ಇವತ್ತು ಹೇಳೋದಿಲ್ಲ. ನಾನು ಶುಕ್ರವಾರ ಸಂಜೆ 5 ಗಂಟೆಗೆ ಬಣಜಾರ್ ಭವನದಲ್ಲಿ ಸೇರಿದಂಥ ಎಲ್ಲ ನಮ್ಮ ಪಕ್ಷದ ಹಿತೈಷಿಗಳು, ವಿವಿಧ ಸಮಾಜಗಳ ಪ್ರಮುಖರುಗಳು, ನಮ್ಮ ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕರ್ತರು ಸೇರಿದಂಥ ಸಭೆಯಲ್ಲಿ ನಾನು ಅಂತಿಮ ತೀರ್ಮಾನವನ್ನು ಅವರ ಅಭಿಪ್ರಾಯನ ಕೇಳಿ ತೀರ್ಮಾನ ತಗೋತೀನಿ. ಇಡೀ ಸೊ ಇದು ಈಶ್ವರಪ್ಪನವರ ಮಾತು. ಅವರು ಹೇಳ್ತಾ ಇರುವಂಥದ್ದು, ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಅವ್ರ ವಿಚಾರದಲ್ಲಿ ಹೋಗಿ ಟಿಕೆಟನ್ನು ಕೊಡಿಸೋದ್ರಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡ್ರು. ಬಸವರಾಜ ಬೊಮ್ಮಾಯಿ ಅವರು ಬೇಡ ಬೇಡ ನನಗೆ ಟಿಕೆಟ್ ಬೇಡ ಅಂತ ಹೇಳಿ ಚುನಾವಣಾ ಕಮಿಟಿಯಲ್ಲೂ ಕೂಡ ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಬೇಡ, ಕಾಂತೇಶಕ್ಕೆ ಕೊಡಿ ಈಶ್ವರಪ್ಪನವ್ರ ಮಗನಿಗೆ ಅಂತ ಹೇಳಿದ್ರೂ ಸಹ ಒತ್ತಾಯಪೂರ್ವಕವಾಗಿ ಬೊಮ್ಮಾಯಿ ಅವ್ರನ್ನ ಯಾಕೆ ನಿಲ್ಲಿಸ್ತಾ ಇದ್ದಾರೆ? ಇದು ಯಡಿಯೂರಪ್ಪನವರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಈಶ್ವರಪ್ಪನವರು ಹೇಳಿದ್ದಾರೆ. ಯಾರು ಹಿಂದುತ್ವದ ವಿಚಾರದಲ್ಲಿ ಮಾತನಾಡ್ತಾರೆ ಅಂಥವರನ್ನ ದೂರ ಇಡುವಂಥ ಕೆಲಸವನ್ನ ಯಡಿಯೂರಪ್ಪನವ್ರು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಪಕ್ಷದಲ್ಲಿ ಕೇಳ್ತಾ ಇದ್ದಾವೆ ಅನ್ನೋದನ್ನ ಈಶ್ವರಪ್ಪನವರು ತಮ್ಮ ಬಾಯಿಯಲ್ಲಿ ಹೇಳಿರೋದು. ಸೊ ಹಾಗಿದ್ದಾಗ ಮುಂದೆ ಏನಾಗುತ್ತೆ? ಶುಕ್ರವಾರ ನಿರ್ಧಾರ ಮಾಡ್ತಾರಂತೆ, ಶುಕ್ರವಾರ ಸಂಜೆ ಮೀಟಿಂಗ್ ಮಾಡ್ತಾರಂತೆ, ಆಮೇಲೆ ಏನು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತ ನೋಡ್ತಾರಂತೆ. ಶಿವಮೊಗ್ಗದಲ್ಲೇ ಈಶ್ವರಪ್ಪನವರು ಕಂಟೆಸ್ಟಿಗೆ ನಿಂತ್ಕೊಳ್ತಾರ, ಎಲ್ಲವನ್ನ ವಿರೋಧ ಹಾಕ್ಕೊಂಡು. ಕಾಂತೇಶ್ವರನ್ನ ಹಾವೇರಿ ಗದಗ್ನಲ್ಲಿ ಬಂಡಾಯವಾಗಿ ನಿಲ್ಲಿಸ್ತಾರ, ಅವರೇ ಬಂಡಾಯವಾಗಿ ನಿಲ್ತಾರ? ಗೊತ್ತಿಲ್ಲ, ನೋ ಐಡಿಯಾ.